Hello students, let us start with chapter 14, part 8, and the chapter name is Ecosystem, and the new heading is ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಸೊ ಇವತ್ತೇನಿದೆ ಅಂದರೆ ಒಂದು ಹೊಸ ಸಬ್ ಹೆಡಿಂಗನ್ನು ಸ್ಟಡಿ ಮಾಡೋಣ. ಸೊ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ, ದ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಲೈಕ್ ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್, ಕ್ಯಾಲ್ಶಿಯಂ ಎಕ್ಸೆಟ್ರಾ present in the soil at any time is referred to ಸ್ಟ್ಯಾಂಡಿಂಗ್ ಸ್ಟೇಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಸರ್ಟನ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್, ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ಕಾರ್ಬನ್, ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು. ಸೊ ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತಂದರೆ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸಾಯಿಲ್ನಲ್ಲಿ ಪ್ರೆಸೆಂಟ್ ಇದೆ ಒಂದು ಗಿವನ್ ಟೈಮ್ನಲ್ಲಿ. ಅದನ್ನು ಏನಂತ ಕನ್ಸಿಡರ್ ಮಾಡ್ತಾರೆ, ಈ ನ್ಯೂಟ್ರಿಯೆಂಟ್ಸನ್ನು ಸಾಯಿಲ್ನಲ್ಲಿ ಪ್ರೆಸೆಂಟ್ ಇರೋದನ್ನು ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಹೇಳ್ತಾರೆ. ಇಟ್ ವೇರೀಸ್ ಇನ್ ದ ಡಿಫ್ರೆಂಟ್ ಕೈಂಡ್ ಆಫ್ ಎಕೋಸಿಸ್ಟಮ್ ಆ್ಯಂಡ್ ಆಲ್ಸೋ ಆನ್ ಅ ಸೀಸನಲ್ ಬೇಸಿಸ್. ಈ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಎಕೋಸಿಸ್ಟಮ್, ಅದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಆಗಿರ್ಬೋದು, ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಬೇರೆ ಬೇರೆ ಆಗಿರ್ಬೋದು. ಸೊ ಈಗ ನಾವು ಎಕೋಸಿಸ್ಟಮ್ಸ್ನಲ್ಲಿ ಏನಿದೆ ಅಂತಂದರೆ ಡಿಫ್ರೆಂಟ್ ಎಕೋಸಿಸ್ಟಮ್ನಲ್ಲಿ ಆ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂದರೆ ಚೇಂಜಸ್ ಆಗ್ತಾ ಬರುತ್ತೆ. ಆ್ಯಂಡ್ ಆಲ್ಸೋ ದ ಸೀಸನಲ್ ಬೇಸಿಸ್, ಅಂದರೆ ಸೀಸನ್ ವೈಸು ಕೂಡ ಸಮ್ಟೈಮ್ಸ್ ಏನಿದೆ ಅಂದರೆ ನ್ಯೂಟ್ರಿಯೆಂಟ್ಸು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನ್ಯೂಟ್ರಿಯೆಂಟ್ಸ್ ಆರ್ ನೆವರ್ ಲಾಸ್ಟ್ ಫ್ರಮ್ ದ ಎಕೋಸಿಸ್ಟಮ್, ದೇ ಆರ್ ರೀಸೈಕಲ್ಡ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾರ್ಮಲಿ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತಂದರೆ ದೇ ವಿಲ್ ಬಿ ನಾಟ್ ಕಂಪ್ಲೀಟ್ಲಿ ಲಾಸ್ಟ್ ಫ್ರಮ್ ದ ಎಕೋಸಿಸ್ಟಮ್, ಕಂಪ್ಲೀಟ್ಲಿ ಏನಿದೆ ಅಂತಂದರೆ ವ್ಯಾನಿಷ್ ಆಗೋದಿಲ್ಲ. ಆದರೆ ಆ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತಂದರೆ ಮತ್ತೆ ಪುನಃ ಏನಿದೆ ಅಂದರೆ ರೀಸೈಕಲ್ ಆಗುತ್ತೆ. ಸೊ ಯಾಕಂತಂದರೆ ಸಮ್ಟೈಮ್ಸ್ ಏನಿದೆ ಅಂತಂದರೆ ಅದನ್ನು ಯುಟಿಲೈಸ್ ಮಾಡಿರುವಂಥದ್ದು ಏನಿದೆ ಅಂದರೆ ಸಮ್ ಅದರ್ ವೇನಲ್ಲಿ ಮತ್ತೆ ವಾಪಸ್ ಏನಿದೆ ಅಂತಂದರೆ ಸಾಯಿಲಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ಥ್ರೂ various components of an ecosystem is called nutrient cycling or ಜಿಯೋಕೆಮಿಕಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದು ನ್ಯೂಟ್ರಿಯೆಂಟ್ಸ್. ಸೊ ವೇರಿಯಸ್ ಕಂಪೋನೆಂಟ್ಸ್ ಅಂತಂದರೆ ಈ ಸೈಕ್ಲಿಂಗ್ ಆಗಬೇಕಾಗಿತ್ತು ಅಂತಂದರೆ ಫ್ರಮ್ ಸಾಯಿಲಿಂದ ಹಿಡ್ಕೊಂಡು ಎನಿಮಲ್ಸ್ಲಿಂದ ತೊಗೊಂಡು ಆಮೇಲೆ ನೆಕ್ಸ್ಟ್ ಏನಿದೆ ಅಂತಂತಂದರೆ ಬೈ ಸಮ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ನಲ್ಲಿ ಏನಿದೆ ಅಂದರೆ ಅಗೇನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಸಾಯಿಲ್. ಈ ರೀತಿ ಸೈಕಲ್ ಆಗ್ತಾ ಇರೋದನ್ನು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನು ಇನ್ನೊಂದು ಹೆಸರು ಏನಂತ ಮೆನ್ಷನ್ ಮಾಡಿದ್ದಾರೆ, ಜಿಯೋಕೆಮಿಕಲ್ ಸೈಕಲ್. ಬಯೋ ಅಂತಂತಂದರೆ ಲೈಫ್, ಜಿಯೋ ಅಂತಂದರೆ ಅರ್ತ್, ಕೆಮಿಕಲ್ ಅಂತಂದಾಗ ಏನಿದೆ ಅಂತಂದರೆ ದ ಕೆಮಿಕಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಆ್ಯಂಡ್ ಆಲ್ ನ್ಯೂಟ್ರಿಯೆಂಟ್ಸ್. ಸೊ ಇದ್ರದ್ದೆಲ್ಲ ಸೇರಿ ಏನಿದೆ ಅಂತಂದರೆ ದ ಸೈಕ್ಲಿಕ್ ಪ್ರೋಸೆಸ್ ಏನಿದೆ ಅಂದರೆ ಆಗುತ್ತೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನಿದೆ ಅಂದರೆ, ಸೊ ನ್ಯೂಟ್ರಿಯೆಂಟ್ ಸೈಕಲ್ಸ್ ಆರ್ 2 ಟೈಪ್ಸ್. ನಾರ್ಮಲಿ ನಾವು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ 2 ಟೈಪ್ ಇದೆ. ಅದರಲ್ಲಿ ಫಸ್ಟ್ ಒನ್ ಏನಿದೆ ಅಂತಂದರೆ ಗ್ಯಾಷಿಯಸ್ ಸೈಕಲ್ ಅಂತ ಬರುತ್ತೆ. ಇಲ್ಲಿ ಗ್ಯಾಷಿಯಸ್ ಸೈಕಲ್ನಲ್ಲಿ ಏನಿದೆ ಅಂತಂದರೆ ದ ರಿಸರ್ವಾಯರ್ ಎಕ್ಸಿಸ್ಟ್ ಇನ್ ದ ಅಟ್ಮಾಸ್ಫಿಯರ್. ಯಾಕಂದರೆ ಸೊ ಗ್ಯಾಸ್ ಅಂತ ಮೆನ್ಷನ್ ಮಾಡಿದಾಗ ಏನಿದೆ ಅಂದರೆ ಅಟ್ಮಾಸ್ಫಿಯರ್ನಲ್ಲಿ ಇರುತ್ತೆ. ಸೊ ಎಕ್ಸಾಂಪಲ್ಸ್ ಬಂದಾಗ ನೈಟ್ರೋಜನ್ ಆ್ಯಂಡ್ ಕಾರ್ಬನ್ ಸೈಕಲ್ ಅಂತ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ ಏನಿದೆ ಅಂತಂದರೆ ಒಂದನ್ನು ಸ್ಟಡಿ ಮಾಡೋಣ, ದಟ್ ಈಸ್ ಕಾರ್ಬನ್ ಸೈಕಲ್. ಸೊ ನ್ಯೂಟ್ರಿಯೆಂಟ್ ಸೈಕಲ್ನಲ್ಲಿ ಏನಿದೆ ಅಂದರೆ ಸೆಕೆಂಡ್ ಟೈಪ್ ನೋಡಿದಾಗ ಸೆಡಿಮೆಂಟರಿ ಸೈಕಲ್ ಅಂತ ಇದೆ. ಸೊ ಫಾರ್ ದಿಸ್ ದ ರಿಸರ್ವಾಯರ್ ಇಸ್ ಲೊಕೇಟೆಡ್ ಇನ್ ದ ಅರ್ತ್ ಕ್ರಸ್ಟ್. ಸೊ ಇಲ್ಲೇನಿದೆ ಅಂತಂದರೆ ಈ ಸೆಡಿಮೆಂಟರಿ ಸೈಕಲಿಗೆ ಏನಿದೆ ಅಂದರೆ ರಿಸರ್ವಾಯರ್ ಅರ್ತ್ ಕ್ರಸ್ಟ್ನಲ್ಲಿದೆ, ಅಂದರೆ ಭೂಮಿಯ ಒಳಗಡೆ ಇದೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಸೈಕಲ್. ಸೊ ಇವೆರಡೂ ಎಕ್ಸಾಂಪಲ್ನಲ್ಲಿ ಏನಿದೆ ಅಂದರೆ ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ ಒಂದನ್ನು ಸ್ಟಡಿ ಮಾಡೋಣ, ದಟ್ ಈಸ್ ಫಾಸ್ಫರಸ್ ಸೈಕಲ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್ ಏನು ಹೇಳ್ತಾ ಇದ್ದಾರೆ ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಈಗ ಭಾಳಷ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನೂ ಕೂಡ ಏನಿದೆ ಅಂತಂದರೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಏನೇನಿರ್ಬೋದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದಾಗ, ಫಾರ್ ಎಕ್ಸಾಂಪಲ್ ಸಾಯಿಲ್, ಮಾಯ್ಶ್ಚರ್, pH, ಟೆಂಪ್ರೇಚರ್. ಸೊ ಅದರ್ ದೆನ್ ದಟ್ ಭಾಳಷ್ಟು ಕೂಡ ಇರುತ್ತೆ. ಸೊ ರೆಗ್ಯುಲೇಟ್ ದ ರೇಟ್ ಆಫ್ ರಿಲೀಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ಇವೆಲ್ಲನೂ ಏನಿದೆ ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಇಟ್ ವಿಲ್ ಬಿ ಚೆಕಿಂಗ್ ದ ರಿಲೀಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ದ ರಿಸರ್ವಾಯರ್ಸ್ ಮೀಟ್ ದ ಡಿಫೀಟ್. ಸೊ ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಒಂದು ರಿಸರ್ವಾಯರ್ಸ್ ಅಂದರೆ ವೇರ್ ದರ್ ಈಸ್ ಅ ಸ್ಟೋರೇಜ್ ಆಫ್ ದ ನ್ಯೂಟ್ರಿಯೆಂಟ್ ಸೈಕಲ್ಸ್ ಆ್ಯಂಡ್ ಆಲ್. ಸೊ ದ ರಿಸರ್ವಾಯರ್ಸ್ ಮೀಟ್ ದ ಡಿಫೀಟ್ ಅಂತಂದ್ರೆ ಅರ್ಥ ಏನಪ್ಪ ಅಂತಂದರೆ
ಸಮ್ಟೈಮ್ಸ್ ಏನಿದೆ ಅಂತಂದರೆ ದಿ ಬಿಕಮ್ ಲೆಸ್ ಆ್ಯಕ್ಚುಲಿ ನ್ಯೂಟ್ರಿಯೆಂಟ್ಸ್. ಯಾಕೆ ಲೆಸ್ ಆಗುತ್ತೆ ರಿಸರ್ವಾಯರ್ಸ್ನಲ್ಲಿ ಅಂತಂದರೆ ಡ್ಯೂ ಟು ಇಂಬ್ಯಾಲೆನ್ಸ್ ಇನ್ ದ ರೇಟ್ ಆಫ್ ಇನ್ಫ್ಲಕ್ಸ್ ಆ್ಯಂಡ್ ರೇಟ್ ಆಫ್ ಎಫ್ಲೆಕ್ಸ್. ಅಂದರೆ ಒಂದು ಎಕೋಸಿಸ್ಟಮ್ನಲ್ಲಿ ಒಂದು ರಿಸರ್ವಾಯರ್ ಎಲ್ಲಿ ಸ್ಟೋರೇಜ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದು ಸ್ಟೋರೇಜ್ ಆಫ್ ನ್ಯೂಟ್ರಿಯೆಂಟ್ ಏನಿದೆ ಅಂದರೆ ವಿಲ್ ಬಿಕಮ್ ಅ ವೆರಿ ಲೆಸ್. ಸೊ ಯಾಕೆ ಲೆಸ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ಸಮ್ ಇನ್ಫ್ಲಕ್ಸ್ ಅಂದಾಗ ಏನಿದೆ ಅಂದರೆ ಸಮ್ ಥಿಂಗ್ಸ್ ವಿಚ್ ಎಂಟರ್ ಇನ್ ಟು ದ ರಿಸರ್ವಾಯರ್ಸ್ ಆರ್ ಎಫ್ಲಕ್ಸ್ ಅಂತಂದಾಗ ಏನಿದೆ ಅಂದರೆ ಸಮಥಿಂಗ್ ವಿಚ್ ಇಸ್ ಮೂವಿಂಗ್ ಔಟ್ ಆಫ್ ಅ ರಿಸರ್ವಾಯರ್. ಅಂದರೆ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತಂದರೆ ಎಂಟರ್ ಆಗಿರಲ್ಲ ಇಂದ ಕೂಡ ಇಂಬ್ಯಾಲೆನ್ಸ್ ಆಗಿರ್ಬೋದು. ಸೊ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ರಿಸರ್ವಾಯರ್ಲಿಂದ ಹೊರಗಡೆ ಹೋದಾಗೂ ಕೂಡ ಏನಿದೆ ಅಂದರೆ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಸೊ ನೆಕ್ಸ್ಟ್ ಈಗ ಫಸ್ಟ್ ಒಂದು ಸ್ಟಡಿ ಮಾಡೋಣ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ನಲ್ಲಿ. ಕಾರ್ಬನ್ ಸೈಕಲ್ ಅಂತ ಇದೆ. ಇದು ಏನಿದೆ ಎಕ್ಸಾಂಪಲ್ ಆಫ್ ಗ್ಯಾಷಿಯಸ್ ಸೈಕಲ್ದು. ಸೊ ರಿಸರ್ವಾಯರ್ಸ್ ಆಫ್ ಕಾರ್ಬನ್. ಸೊ ಈಗ ನಾವು ಎಲ್ಲಿ ರಿಸರ್ವಾಯರ್ ಇದೆ ಅಂತಂದರೆ ಸ್ಟೋರೇಜ್ ಆಫ್ ಕಾರ್ಬನ್ ಇದೆ ಅಂದರೆ ಯಾವ್ಯಾವ ಪ್ಲೇಸ್ನಲ್ಲಿ ಕಾರ್ಬನ್ ಸ್ಟೋರೇಜ್ ಇರುತ್ತೆ ಅಂದರೆ ಫಸ್ಟ್ ಇನ್ ದ ಅಟ್ಮಾಸ್ಫಿಯರ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? 1%. ನೆಕ್ಸ್ಟು ಆರ್ಗ್ಯಾನಿಸಮ್ಸ್ನಲ್ಲಿ ಎಷ್ಟಿದೆ ಅಂದರೆ 49% ಆಫ್ ಡ್ರೈ ವೇಟ್. ನೆಕ್ಸ್ಟು ಓಷನ್ನಲ್ಲಿ ಎಷ್ಟಿದೆ ಅಂದರೆ 71% ಆಫ್ ದ ಡಿಸಾಲ್ವ್ಡ್ ಕಾರ್ಬನ್ ಆ್ಯಂಡ್ ಇಟ್ ರೆಗ್ಯುಲೇಟ್ಸ್ ದ ಅಮೌಂಟ್ ಆಫ್ ಅಟ್ಮಾಸ್ಫಿಯರಿಕ್ CO2. ಸೊ ನೆಕ್ಸ್ಟ್ ಏನು? ಫಾಸಿಲ್ ಫ್ಯೂಯಲ್ಸ್. ಸೊ ಇವೆಲ್ಲ ಏನಂತ ಕನ್ಸಿಡರ್ ಮಾಡ್ತೀವಿ? ರಿಸರ್ವಾಯರ್ಸ್ ಆಫ್ ಕಾರ್ಬನ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ನಲ್ಲೇ ಕಾರ್ಬನ್ ಸೈಕ್ಲಿಂಗ್ ಅಕರ್ಸ್ ಥ್ರೂ ಅಟ್ಮಾಸ್ಫಿಯರ್, ಓಷನ್ ಆ್ಯಂಡ್ ಥ್ರೂ ಲಿವಿಂಗ್ ಆ್ಯಂಡ್ ಡೆಡ್ ಆರ್ಗ್ಯಾನಿಸಮ್. ಈಗ ಕಾರ್ಬನ್ ಸೈಕ್ಲಿಂಗ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ್ಯಾವ ಥ್ರೂ ಕಾರ್ಬನ್ ಸೈಕ್ಲಿಂಗ್ ಆಗುತ್ತೆ? ಒಂದು ಅಟ್ಮಾಸ್ಫಿಯರ್ ಬೇಕಾಗುತ್ತೆ, ಇನ್ನೊಂದು ಓಷನ್ ಬೇಕಾಗುತ್ತೆ, ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಆ್ಯಂಡ್ ಡೆಡ್ ಆರ್ಗ್ಯಾನಿಸಮ್ಸ್ ಬೇಕಾಗುತ್ತೆ. ಸೊ ಕಾರ್ಬನ್ ಸೈಕ್ಲಿಂಗ್ ಆಗಬೇಕಾಗಿತ್ತು ಅಂತಂದರೆ ಸೊ ಅದ್ರ ಜೊತೆಗೆ ನೆಕ್ಸ್ಟ್ನಲ್ಲಿ 4 × 10⁻13 kg of carbon is fixed in the biosphere through photosynthesis annually. ಸೊ ಏನಿದೆ ಒಂದು ಸರ್ಟನ್ ಅಮೌಂಟನ್ನು ಕೊಡ್ತಾ ಇದ್ದಾರೆ, ಮೆನ್ಷನ್ ಮಾಡ್ತಾ ಇದ್ದಾರೆ ಸರ್ಟನ್ kg. ಸೊ ಎಷ್ಟು? 4 × 10⁻13 kg ಆಫ್ ಕಾರ್ಬನ್ ಫಿಕ್ಸ್ ಆಗ್ತಾ ಇದೆ ಎಲ್ಲಿ? ಬಯೋಸ್ಪಿಯರ್. ಸೊ ಬಯೋಸ್ಪಿಯರ್ ಅಂದ ವೇರ್ ಲೈಫ್ ಎಕ್ಸಿಸ್ಟ್ ಆ್ಯಕ್ಚುಲಿ. ಸೊ ನಮ್ಮದು ಲೈಫ್ ಎಕ್ಸಿಸ್ಟ್ ಆಗೋದು ನಮ್ಮ ಭೂಮಿ ಮೇಲೆ ಏನಿದೆ ಅಂತಂದರೆ ಸೊ ಕಾರ್ಬನ್ ಏನಿದೆ ಅಂತಂದರೆ ಇಂತಿಷ್ಟು ಅಮೌಂಟಿಗೆ ಫಿಕ್ಸ್ ಆಗ್ತಾ ಇದೆ. ಸೊ ಯಾವ ಬೇಸಿಸ್ ಮೇಲೆ ಫಿಕ್ಸ್ ಆಗ್ತಾ ಇದೆ ಅಂದರೆ ಬೇಸ್ಡ್ ಆನ್ ದ ಫೋಟೋಸಿಂಥಸಿಸ್ ಆ್ಯನ್ಯುವಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲೇ the major amount of carbon returns to the atmosphere as ಕಾರ್ಬನ್ ಡೈಆಕ್ಸೈಡ್ ಥ್ರೂ ರೆಸ್ಪಿರೇಷನ್. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಸರ್ಟನ್ ಅಮೌಂಟ್ ಆಫ್ ಕಾರ್ಬನ್ ಯಾವ ರೀತಿ ಅಟ್ಮಾಸ್ಫಿಯರಿಗೆ ರಿಟರ್ನ್ ಆಗುತ್ತೆ ಅಂತಂದರೆ ಥ್ರೂ ಸೈಕ್ಲಿಂಗ್ ಪ್ರೋಸೆಸ್ನಲ್ಲಿ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಯಾವಾಗ ಆಗುತ್ತೆ ಆ ರೀತಿ ಅಂತಂದರೆ ಡ್ಯೂರಿಂಗ್ ರೆಸ್ಪಿರೇಷನ್ ಅಂದಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಾ ಇರುವಾಗ ಸಮ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಂತಂದರೆ ಅಟ್ಮಾಸ್ಫಿಯರಿಗೆ ರೀಚ್ ಆಗುತ್ತೆ. ಸೊ ಡಿಕಂಪೋಸರ್ಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಕಾರ್ಬನ್ ಡೈಆಕ್ಸೈಡ್ ಪೂಲ್ ಬೈ ದೇರ್ ಪ್ರೊಸೆಸಿಂಗ್ ಆಫ್ ವೇಸ್ಟ್ ಮೆಟೀರಿಯಲ್ ಆ್ಯಂಡ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಸಮ್ಟೈಮ್ಸ್ ಏನಿದೆ ಅಂದರೆ ಡಿಕಂಪೋಸಿಷನ್ ಕೂಡಲಿಂದನೂ ಕೂಡ ಏನಿದೆ ಅಂತಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಪೂಲಿಗೆ ಏನಿದೆ ಅಂದರೆ ರಿಸರ್ವಾಯರಿಗೆ ಎಂಟರ್ ಆಗುತ್ತೆ. ಹೌ ಇಟ್ ವಿಲ್ ಎಂಟರ್ ಅಂದರೆ ಬೈ ಪ್ರೊಸೆಸಿಂಗ್ ದ ವೇಸ್ಟ್ ಮೆಟೀರಿಯಲ್ಸ್ ಮತ್ತು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆಗಿರ್ಬೋದು, ಸಮ್ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆಗಿರ್ಬೋದು. ಇವೆಲ್ಲದ್ರ ಪ್ರೊಸೆಸಿಂಗ್ ಥ್ರೂನೂ ಕೂಡ ಏನಿದೆ ಅಂತಂದರೆ CO2 ಪೂಲಿಗೆ ಏನಿದೆ ಅಂತಂದರೆ ಸರ್ಟನ್ ಅಮೌಂಟ್ ಆಫ್ ಕಾರ್ಬನ್ ವಿಲ್ ಬಿ ರೀಚ್ಡ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಕಾರ್ಬನ್ ಸೈಕಲ್ನಲ್ಲಿ ಸಮ್ ಅಮೌಂಟ್ ಆಫ್ ಫಿಕ್ಸ್ಡ್ ಕಾರ್ಬನ್ ಈಸ್ ಲಾಸ್ಟ್ ಟು ದ ಸೆಡಿಮೆಂಟ್ಸ್ ಆ್ಯಂಡ್ ರಿಮೂವ್ಡ್ ಫ್ರಮ್ ದ ಸರ್ಕ್ಯುಲೇಷನ್. ಸೊ ಇನ್ನೂ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಸರ್ಟನ್ ಅಮೌಂಟ್ ಆಫ್ ಕಾರ್ಬನ್ ಏನಿದೆ ಅಂದರೆ ದೇ ವಿಲ್ ಬಿ ಲಾಸ್ಟ್ ಇನ್ ದ ಸೆಡಿಮೆಂಟ್ಸ್ ಅಂದರೆ ಇನ್ ದ ಸಾಯಿಲ್. ಆ್ಯಂಡ್ ಆಲ್ಸೋ ಹೌ ದೇ ಆರ್ ರಿಮೂವ್ಡ್ ಮೀನ್ಸ್ ಥ್ರೂ ಸರ್ಕ್ಯುಲೇಷನ್ ಅಂದರೆ ಥ್ರೂ ಸೈಕ್ಲಿಂಗ್ ಪ್ರೋಸೆಸ್ ಏನಿದೆ ಅಂದರೆ ಫ್ರಮ್ ದ ಸಾಯಿಲ್ ದ್ಯಾಟ್ ಪರ್ಟಿಕ್ಯುಲರ್ ಕಾರ್ಬನ್ ಏನಿದೆ ಅಂದರೆ ಇಟ್ ಕ್ಯಾನ್ ಬಿ ರಿಮೂವ್ಡ್. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಬರ್ನಿಂಗ್ ಆಫ್ ವುಡ್, forest fire, combustion of organic matter, fossil fuels and volcanic activities are other source of releasing a CO2 in the atmosphere. ಯಾಕಂದರೆ ಅಟ್ಮಾಸ್ಫಿಯರ್ನೂ ಕೂಡ
ರಿಸರ್ವಾಯರ್ ಆಫ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತಾ ಇರುವಾಗ ಸರ್ಟನ್ ಅಮೌಂಟ್ ಆಫ್ ಬರ್ನಿಂಗ್ ಆಫ್ ವುಡ್, ಕೆಲವೊಂದು ಸತಿ ನಾವು ಕಟ್ಟಿಗೆಯನ್ನು ಏನು ಸುಡ್ತಾ ಇರುವಾಗ ಅದರಿಂದ ಬರ್ತಕ್ಕಂಥ CO2 ಕೂಡ ಏನಿದೆ ಅಂದರೆ ಅಟ್ಮಾಸ್ಫಿಯರಿಗೆ ಹೋಗಿ ರೀಚ್ ಆಗುತ್ತೆ. ಫಾರೆಸ್ಟ್ನಲ್ಲಿ ಫೈರ್ ಹತ್ಕೊಂಡಾಗ ಕೂಡ ಅಲ್ಲಿ ಕೂಡ ಏನಿದೆ ಅಂದರೆ ಸರ್ಟನ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಗೋಯಿಂಗ್ ಆ್ಯಂಡ್ ರೀಚಿಂಗ್ ಟು ದ ಅಟ್ಮಾಸ್ಫಿಯರ್. ನೆಕ್ಸ್ಟು ಕಂಬಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಏನರ್ಥ ಅಂದರೆ ಡ್ಯೂರಿಂಗ್ ಪ್ರೊಸೆಸಿಂಗ್ ಆಫ್ ಬರ್ನಿಂಗ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಏನಿದೆ ಅಂತಂದರೆ ಇನ್ನು ಆಕ್ಸಿಜನು ಏನು ಪ್ರೊಡ್ಯೂಸ್ ಮಾಡುತ್ತೆ, ಎನರ್ಜಿ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವೇಪರ್ಸ್ ಆಗಿರ್ಬೋದು. ಸೊ ಇದೂ ಕೂಡ ಸರ್ಟನ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಂದರೆ ಇಟ್ ವಿಲ್ ಬಿ ಗೋಯಿಂಗ್ ಆ್ಯಂಡ್ ರೀಚಿಂಗ್ ಟು ದ ಅಟ್ಮಾಸ್ಫಿಯರ್. ಆ್ಯಂಡ್ ದೀಸ್ ಆಲ್ ಥಿಂಗ್ಸ್ ಜೊತೆಗೆ ಲಾಸ್ಟ್ ಏನಿದೆ ಅಂದರೆ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್. ಸೊ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ಲಿಂದ ಜ್ವಾಲಲಿಂದನೂ ಕೂಡ ಏನಿದೆ ಅಂದರೆ ಅದು ಕೂಲ್ ಆಗ್ತಾ ಇರುವಾಗ ಏನಿದೆ ಅಂದರೆ ಸರ್ಟನ್ ಅಮೌಂಟ್ ಆಫ್ CO2 ಕೂಡ ಏನಿದೆ ಅಂತಂದರೆ ಅಲ್ಲಿ ಹೋಗಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆಲ್ ಆರ್ ದ ಸೋರ್ಸಸ್ ಫಾರ್ ರಿಲೀಸಿಂಗ್ ದ CO2, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇನ್ನೂ ಕಾರ್ಬನ್ ಸೈಕಲ್ನಲ್ಲಿ ಏನಿದೆ ಅಂದರೆ ರೋಲ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಇನ್ ದ ಕಾರ್ಬನ್ ಸೈಕ್ಲಿಂಗ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಡ್ಯೂ ಟು ಸರ್ಟನ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಲ್, ಸೊ ದೆರ್ ಈಸ್ ಅ ಡಿಫಾರೆಸ್ಟ್ರೇಷನ್, burning of fossil fuels etc. has increased the rate of release of CO2 into the atmosphere. ಸೊ ಇಲ್ಲಿ ಏನಾಗುತ್ತೆ ಹ್ಯೂಮನ್ ಆ್ಯಕ್ಟಿವಿಟೀಸ್ಲಿಂದನೂ ಕೂಡ ಸಮ್ಟೈಮ್ಸ್ ಏನಿದೆ ಅಂದರೆ CO2 ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಂದರೆ ಅಟ್ಮಾಸ್ಫಿಯರಿಗೆ ಹೋಗಿ ರೀಚ್ ಆಗುತ್ತೆ. ಸೊ ಯಾವ ರೀತಿ ಅಂದರೆ ಬೈ ಕಟ್ಟಿಂಗ್ ದ ಫಾರೆಸ್ಟ್, ಅದನ್ನು ಅಂದರೆ ಕಟ್ಟಿಂಗ್ ಡೌನ್ ದ ಪ್ಲಾಂಟ್ಸ್ ಆ್ಯಂಡ್ ಆಲ್, ಡಿಫಾರೆಸ್ಟ್ರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸ್, ಅಂದರೆ ಫಾಸಿಲ್ ಫ್ಯೂಲ್ಸ್ ಅಂದರೆ ದ ನ್ಯಾಚುರಲ್ ಫ್ಯೂಲ್ಸ್ ಲೈಕ್ ಕೋಲ್ ಆರ್ ಗ್ಯಾಸ್ ಏನಿದೆ ಅಂದರೆ ಅದರಲ್ಲಿಂದನೂ ಕೂಡ ಸಮ್ಟೈಮ್ಸ್ ಏನಿದೆ ಅಂತಂದರೆ ಲೈಕ್ ದೆರ್ ವಿಲ್ ಬಿ ಅ ರಿಲೀಸ್ ಆಫ್ CO2 ಇಂಟು ದ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ರೋಲ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಇವಾಗ. ಸೊ ಈಗ ನೆಕ್ಸ್ಟ್ ಎಕ್ಸಾಂಪಲಿಗೆ ಬರೋಣ. ಸೊ ದ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂದರೆ ಫಾಸ್ಫರಸ್ ಸೈಕಲ್. ಸೊ ಫಾಸ್ಫರಸ್ ಈಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಬಯೋಲಾಜಿಕಲ್ ಮೆಂಬ್ರೇನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ಸ್ ಆ್ಯಂಡ್ ಸೆಲ್ಯುಲರ್ ಎನರ್ಜಿ ಟ್ರಾನ್ಸ್ಫರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಫಾಸ್ಫರಸನ್ನು ಎಲ್ಲಿ ಯುಟಿಲೈಸ್ ಮಾಡ್ತೀವಿ ಅಂತಂದರೆ ಇನ್ ದ ಬಯೋಲಾಜಿಕಲ್ ಮೆಂಬ್ರೇನ್ಸ್ನಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಏನಿದೆ ಅಂತಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಅಂತಂದಾಗ DNA ಏನಿದೆ ಅಂತಂತಂದರೆ ಅದನ್ನು ನ್ಯೂಕ್ಲಿಕ್ ಆ್ಯಸಿಡ್ ಯುಟಿಲೈಸೇಷನ್ ಇರುತ್ತೆ. ಸಮ್ಟೈಮ್ಸ್ ಏನಿದೆ ಅಂದರೆ ಎನರ್ಜಿ ಟ್ರಾನ್ಸ್ಫರ್ ಸಲುವಾಗಿ ಯುಟಿಲೈಸ್ ಮಾಡ್ತೀವಿ. ಇನ್ನೂ ಕೆಲವೊಂದು ಸತಿ ಏನಿದೆ ಅಂದರೆ ಮೆನಿ ಎನಿಮಲ್ಸ್ ಯೂಸ್ ಫಾಸ್ಫರಸ್ ಟು ಮೇಕ್ ಶೆಲ್, ಬೋನ್ಸ್ ಆ್ಯಂಡ್ ಟೀತ್. ಸಮ್ಟೈಮ್ಸ್ ಏನಾಗುತ್ತೆ ಫಾಸ್ಫರಸನ್ನು ಏನಿದೆ ಅಂತಂದರೆ ಬೋನ್ಸ್ ಮಾಡೋ ಸಲುವಾಗಿ ಯುಟಿಲೈಸ್ ಮಾಡ್ತೀವಿ, ಶೆಲ್ ಸಲುವಾಗಿ ಯುಟಿಲೈಸ್ ಮಾಡ್ತೀವಿ, ಆ್ಯಂಡ್ ಸಮ್ಟೈಮ್ಸ್ ಏನಿದೆ ಅಂದರೆ ಟೀತ್. ಸೊ ಇವೆಲ್ಲನೂ ಏನಿದೆ ಅಂತಂದರೆ ವಿ ಯೂಸ್ ಅ ಫಾಸ್ಫರಸ್ ಟು ಮೇಕ್ ಆಲ್ ದೀಸ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಸೊ ನೆಕ್ಸ್ಟ್ ಫಾಸ್ಫರಸ್ ಸೈಕಲ್ನಲ್ಲಿ ದ ನ್ಯಾಚುರಲ್ ರಿಸರ್ವಾಯರ್ಸ್ ಆಫ್ ಫಾಸ್ಫರಸ್ ಇಸ್ ರಾಕ್. ಸೊ ಮೇನ್ ಸ್ಟೋರೇಜ್ ಎಲ್ಲಿದೆ ಫಾಸ್ಫರಸ್ ಅಂದರೆ ರಾಕ್ನಲ್ಲಿದೆ. ಸೊ ಯಾವ ಫಾರ್ಮ್ನಲ್ಲಿ ರಾಕ್ನಲ್ಲಿರುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಫಾಸ್ಫೇಟ್. ಸೊ ನೆನ್ಪಿಟ್ಕೊಳ್ಳಿ, ಫಾಸ್ಫರಸ್ ಏನಿದೆ ಅಂತಂದರೆ ರಾಕ್ಸ್ನಲ್ಲಿ ಇನ್ ಟರ್ಮ್ಸ್ ಆಫ್ ಫಾಸ್ಫೇಟ್ ಪ್ರೆಸೆಂಟ್ ಇರುತ್ತೆ. ಸೊ when the rocks are weathered, ಸೊ ಅಂದರೆ ವೆದರಿಂಗ್ ಪ್ರೋಸೆಸ್ ಅಂತಂದರೆ ಬ್ರೇಕಿಂಗ್ ಪ್ರೋಸೆಸ್ ಆಗ್ತಾ ಇರುವಾಗ, ಸೊ ಇಂಟು ಅ ಮೈನ್ಯೂಟ್ ಪಾರ್ಟಿಕಲ್ಸ್ ಆ್ಯಂಡ್ ಆಲ್. ಸೊ ಮೈನ್ಯೂಟ್ ಅಮೌಂಟ್ ಆಫ್ ಫಾಸ್ಫೇಟ್ ಡಿಸಾಲ್ವ್ ಇನ್ ದ ಸಾಯಿಲ್ ಸೊಲ್ಯೂಷನ್ ಆ್ಯಂಡ್ ದ್ಯಾನ್ ಆರ್ ಅಬ್ಸಾರ್ಬ್ಡ್ ಬೈ ದ ಪ್ಲಾಂಟ್ಸ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಲ್ಲು ಬಂಡೆ ಏನಿದೆ ಅಂತಂದರೆ ಬ್ರೋಕನ್ ಡೌನ್ ಆದಾಗ ವೆದರಿಂಗ್ ಪ್ರೋಸೆಸ್ಲಿಂದ ಆವಾಗ ಸಣ್ಣ ಸಣ್ಣ ಅಮೌಂಟ್ ಆಫ್ ಫಾಸ್ಫೇಟ್ಸ್ ಏನಿದೆ ಅಂದರೆ ಸಾಯಿಲ್ನಲ್ಲಿ ಡಿಸಾಲ್ವ್ ಆಗುತ್ತೆ. ಆ್ಯಂಡ್ ಯಾರು ಅಬ್ಸಾರ್ಬ್ ಮಾಡ್ತಾರೆ ಸಾಯಿಲ್ನಲ್ಲಿ ಡಿಸಾಲ್ವ್ ಆದಾಗ ಅದು ಅಂತಂದರೆ ಪ್ಲಾಂಟ್ಸ್ ವಿಲ್ ಅಬ್ಸಾರ್ಬ್ ಆಲ್ ದೋಸ್ ಫಾಸ್ಫರಸ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಫಾಸ್ಫೇಟ್ ಫ್ರಮ್ ದ ಸಾಯಿಲ್. ಸೊ ನೆಕ್ಸ್ಟ್ ಸ್ಟೇಜ್ನಲ್ಲಿ ಏನಾಗುತ್ತೆ ಫಾಸ್ಫರಸ್ ಸೈಕಲ್ನಲ್ಲಿ herbivores and other animals obtain this element from the plant. ಸೊ ಸಾಯಿಲ್ನಲ್ಲಿ ಇರ್ತಕ್ಕಂಥ ಫಾಸ್ಫೇಟ್ ಏನಿದೆ ಅಂದರೆ ಪ್ಲ್ಯಾಂಟ್ಸ್ ಅದನ್ನು ಅಬ್ಸಾರ್ಬ್ ಮಾಡುತ್ತೆ. ಸೊ ಪ್ಲ್ಯಾಂಟ್ಸನ್ನು ಯಾವುದೇ ಹರ್ಬಿಯೋರಸ್ ಎನಿಮಲ್ ತಿಂದಾಗ ಆರ್ ಆ ಹರ್ಬಿಯೋರಸ್ ಎನಿಮಲನ್ನು ಇನ್ನೊಂದು ಎನಿಮಲ್ ತಿಂದಾಗ ಅವಾಗ ಏನಾಗುತ್ತೆ ಸರ್ಟನ್ ಅಮೌಂಟ್ ಆಫ್ ಫಾಸ್ಫೇಟ್ ಏನಿದೆ ಅಂದರೆ ಇಟ್ ವಿಲ್ ರೀಚ್ ಟು ದೋಸ್ ಎನಿಮಲ್ಸ್ ಆ್ಯಂಡ್ ಆಲ್. ಸೊ ದ ವೇಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಡೆಡ್ ಆರ್ಗ್ಯಾನಿಸಮ್ಸ್ ಆರ್ ಡಿಕಂಪೋಸ್ಡ್ ಬೈ ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ರಿಲೀಸಿಂಗ್ ದ ಫಾಸ್ಫರಸ್. ಸೊ ಏನಾಗುತ್ತೆ ಸಮ್ಟೈಮ್ಸ್ ಏನಿದೆ ಅಂದರೆ ದ ವೇಸ್ಟ್ ಪ್ರಾಡಕ್ಟ್ಸ್ ಮತ್ತು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಆಗಿರ್ಬೋದು, ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್
ಆ್ಯನಿಮಲ್ಸ್ ಆಗಿರ್ಬೋದು. ದೀಸ್ ಥಿಂಗ್ಸ್ ವಿಲ್ ಬಿ ಡಿಕಂಪೋಸ್ಡ್ ಬೈ ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಯಾಕಂದರೆ ನಮಗೆ ಗೊತ್ತಿರೋ ಪ್ರಕಾರ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಏನಿದೆ ಅಂದರೆ ಡಿಕಂಪೋಸಿಷನಿಗೆ ಹೆಲ್ಪ್ ಆಗುತ್ತೆ. ಸೊ ಫಾಸ್ಫೇಟನ್ನು ಸೊಲ್ಯುಬಲೈಸ್ ಮಾಡೋಂಥ ಬ್ಯಾಕ್ಟೀರಿಯಾ ಏನಿದೆ ಅಂತಂದರೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ ರಿಲೀಸಿಂಗ್ ಫಾಸ್ಫರಸ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಲಾಸ್ಟ್ ಹೆಡಿಂಗ್ನಲ್ಲಿ ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಇದೆ. ಸೊ ಏನಪ್ಪ ಎಕೋಸಿಸ್ಟಮ್ ಸರ್ವಿಸ್ ಅಂತಂದರೆ ಒಂದೇನಿದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಸಿಸ್ಟಮಿಗೆ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ ಅಂದಾಗ ದ ಪ್ರೊಡಕ್ಟ್ಸ್ ಆಫ್ ಅನ್ ಎಕೋಸಿಸ್ಟಮ್ ಪ್ರೊಸೆಸಸ್ ಆರ್ ಕಾಲ್ಡ್ ಎಕೋಸಿಸ್ಟಮ್ ಸರ್ವಿಸಸ್. ಸೊ ಈಗ ಎಕೋಸಿಸ್ಟಮ್ಲಿಂದ ಎಷ್ಟೊಂದು ಪ್ರೊಡಕ್ಟ್ಸ್ ಯುಟಿಲೈಸ್ ಆಗುತ್ತೆ, ನಮಗೆ ಬೆನಿಫಿಟ್ಸ್ ಆಗುತ್ತೆ ಅದರಿಂದ. ಸೊ ಆ ಪ್ರೊಡಕ್ಟ್ಸಿಗೆ ಏನಿದೆ ಅಂತಂದರೆ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತಂದರೆ ಆ ಸಮ್ ಚಾರ್ಜಸನ್ನು ಏನಿದೆ ಅಂತಂದರೆ ಮೆನ್ಷನ್ ಮಾಡ್ತಾರೆ. ಆ ರೀತಿ ಇರೋದನ್ನು ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ರಿಗಾರ್ಡಿಂಗು ಒಂದು ಟೆರೆಸ್ಟ್ರಿಯಲ್ ಫಾರೆಸ್ಟು. ಸೊ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಲಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂದರೆ, ಫಸ್ಟ್ ಹೆಲ್ದಿ ಫಾರೆಸ್ಟ್ ಎಕೋಸಿಸ್ಟಮ್ ಪ್ಯೂರಿಫೈಸ್ ಏರ್ ಆ್ಯಂಡ್ ವಾಟರ್. ಸೊ ಫಾರೆಸ್ಟ್ ಎಕೋಸಿಸ್ಟಮ್ಲಿಂದ ಏನೇನು ಪ್ಯೂರಿಫೈ ಆಗುತ್ತೆ? ಒಂದು ಏರ್ ಪ್ಯೂರಿಫೈ ಆಗುತ್ತೆ, ಇನ್ನೊಂದು ಏನು ಪ್ಯೂರಿಫೈ ಆಗುತ್ತೆ? ವಾಟರ್ ಪ್ಯೂರಿಫೈ ಆಗುತ್ತೆ. ನೆಕ್ಸ್ಟು ಮೈಗ್ರೇಟೆಡ್ ಡ್ರಾಟ್ಸ್ ಆ್ಯಂಡ್ ಫ್ಲಡ್. ಸಮ್ಟೈಮ್ಸ್ ಏನಿದೆ ಅಂತಂದರೆ ವಾಟರ್ ಕಂಟೆಂಟ್ ಲಾಸ್ ಆಗಿರೋದು ಡ್ರಾಟ್ಸ್ ಇರ್ಬೋದು, ಆರ್ ಸಮ್ಟೈಮ್ಸ್ ಏನಿದೆ ಫ್ಲಡ್ಸ್ ಆಲ್ಸೋ ವಿಲ್ ಬಿ ದೇರ್. ಮೀನ್ಸ್ ಬಿಕಾಸ್ ಆಫ್ ರೇನ್ ಇದೆ ಅಂದರೆ ಟಾಪ್ ಲೇಯರ್ ಆಫ್ ದ ಸಾಯಿಲ್ ವಿಲ್ ಬಿ ಗೋಯಿಂಗ್. ಸೊ ನೆಕ್ಸ್ಟು ಸೈಕಲ್ ದ ನ್ಯೂಟ್ರಿಯೆಂಟ್ಸ್. ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸಾಯಿಲ್, ಕಾರ್ಬನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು. ಸೈಕಲ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾ ಇದ್ದಾಗ, ಸೊ ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಏನಿದೆ ಅಂದರೆ ಸೈಕ್ಲಿಂಗ್ ಪ್ರೋಸೆಸ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ದ ಸಾಯಿಲ್. ನೆಕ್ಸ್ಟು ಜನರೇಟ್ ಅ ಫರ್ಟೈಲ್ ಸಾಯಿಲ್. ಸೊ ನೆಕ್ಸ್ಟ್ ಏನಾಗ್ತಾ ಇದೆ ಅಂದರೆ ಫರ್ಟೈಲ್ ಸಾಯಿಲ್ ವಿಲ್ ಬಿ ಜನರೇಟೆಡ್ ಬಿಕಾಸ್ ಆಫ್ ಅ ಫಾರೆಸ್ಟ್ ಎಕೋಸಿಸ್ಟಮ್. ಸೊ ಎಕೋಸಿಸ್ಟಮ್ ಸರ್ವಿಸ್ಲಿಂದ. ನೆಕ್ಸ್ಟು provide a wildlife habitat, that is plants and animals will be provided in that particular habitat, and maintains a diversity. So biodiversity andaga varieties of plants and animals in a forest ecosystem. Next to pollinate crops, ಅಂದರೆ ಸಮ್ಟೈಮ್ಸ್ ಏನಿದೆ ಅಂತಂದರೆ ಫಾರೆಸ್ಟ್ನಲ್ಲಿ ಇನ್ಸೆಕ್ಟ್ ಥ್ರೂ ಏನಿದೆ ಅಂದರೆ ಪಾಲಿನೇಷನ್ ಪ್ರೋಸೆಸ್ ಕೂಡ ಆಗ್ತಾ ಇರುತ್ತೆ. ನೆಕ್ಸ್ಟು provide a storage site for the carbon and provide aesthetic, cultural and spiritual values and all. Sometimes ಏನಿದೆ ಅಂತಂದರೆ ಇಟ್ ಈಸ್ ಅ ಸೈಟ್ ಫಾರ್ ದ ಕಾರ್ಬನ್ ಆ್ಯಂಡ್ ಆಲ್ಸೋ ಸಮ್ ಸ್ಪಿರಿಚುವಲ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಅವ್ರು ಸಮ್ಟೈಮ್ಸ್ ಏನಿದೆ ಅಂದರೆ ಆಸ್ಥೆಟಿಕ್ ವ್ಯಾಲ್ಯೂಸ್ ಏನಿದೆ ಅಂದರೆ ಫಾರೆಸ್ಟ್ ಎಕೋಸಿಸ್ಟಮ್ಲಿಂದ ಅವೈಲೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲೇ Robert Constanza and his colleagues have tried to put a price tag on the nature's life support services and all. ಸೊ ಇಲ್ಲಿ ಏನಿದೆ ಅಂತಂದರೆ ಒಂದು ಸೈಂಟಿಸ್ಟ್ ಇದ್ದಾರೆ. ಸೊ ಅವರು ಸೈಂಟಿಸ್ಟು ಮತ್ತು ಕಲೀಗ್ಸ್, ದಟ್ ಈಸ್ ರಾಬರ್ಟ್ ಕಾನ್ಸ್ಟಾನ್ಜಾ ಮತ್ತು ಹಿಸ್ ಕಲೀಗ್ಸ್ ಏನು ಮಾಡಿದ್ರು ಅಂದರೆ ಈ ಎಕೋಸಿಸ್ಟಮ್ ಸರ್ವಿಸಸ್ಸಿಗೆ ಏನಿದೆ ಅಂತಂದರೆ ಒಂದು ಪ್ರೈಸ್ ಟ್ಯಾಗನ್ನು ಮೆನ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟು ದ ರಿಸರ್ಚರ್ಸ್ ಹ್ಯಾವ್ put an average price tag of $33 trillion a year on these fundamental ecosystem services and all. ಸೊ ಸಮ್ ರಿಸರ್ಚ್ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದರೆ ಒಂದು ಪ್ರೈಸ್ ಟ್ಯಾಗನ್ನು ಮೆನ್ಷನ್ ಮಾಡಿದ್ರು ಫಾರ್ ದ ಎಕೋಸಿಸ್ಟಮ್ ಸರ್ವಿಸಸ್ ಆ್ಯಂಡ್ ಆಲ್. ಸೊ ಎಷ್ಟು ಅಮೌಂಟನ್ನು ಪ್ರೈಸ್ ಟ್ಯಾಗನ್ನು ಮೆನ್ಷನ್ ಮಾಡಿದ್ರು ಅಂದರೆ $33 trillion a year. ಒನ್ ಇಯರ್ನಲ್ಲಿ ಏನಿದೆ ಅಂದರೆ ಫಾರ್ ಆಲ್ ದಿಸ್ ಎಕೋಸಿಸ್ಟಮ್ ಸರ್ವಿಸಸ್ಸಿಗೆ ಏನಿದೆ ಅಂದರೆ ದೇ ಹ್ಯಾವ್ ಮೆನ್ಷನ್ಡ್ ಅ price tag. So this is nearly the twice the value of a global cross national product, that is GNP. So GNP ಅಂದಾಗ ಏನಿದೆ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಇದೇನಿದೆ ಅಂದರೆ ಇಟ್ ಈಸ್ ಟ್ವೈಸ್ ದ ವ್ಯಾಲ್ಯೂ ಆಫ್ ನಾವೇನು ಮೆನ್ಷನ್ ಮಾಡಿರೋದು, ದಟ್ ಈಸ್ $18 trillion ಏನಿದೆ ಅಂತಂದರೆ ಮೆನ್ಷನ್ ಮಾಡಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಅ ಸೈಂಟಿಸ್ಟ್, ದಟ್ ಈಸ್ ರಾಬರ್ಟ್ ಕಾನ್ಸ್ಟಾನ್ಜಾ ಅಂತ ಅನ್ನೋದು ತಳಗಡೆ ಇಮೇಜ್ನಲ್ಲಿ ಇದ್ದಾರೆ. ಸೊ ಅದನ್ನು ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಔಟ್ ಆಫ್ ಟೋಟಲ್ ಕಾಸ್ಟ್ ಆಫ್ ದ ವೇರಿಯಸ್ ಎಕೋಸಿಸ್ಟಮ್ ಸರ್ವಿಸಸ್ ಆ್ಯಂಡ್ ಆಲ್, ಇಲ್ಲಿವರೆಗೂ ಏನಿದೆ ಅಂತಂದರೆ ಸರ್ಟನ್ ಪ್ರೈಸ್ ಟ್ಯಾಗನ್ನು ಮೆನ್ಷನ್ ಮಾಡಿದ್ದೀವಿ. ಸರ್ಟನ್ ವ್ಯಾಲ್ಯೂಸಿಗೆ ಏನಿದೆ ಅಂದರೆ ಎಕೋಸಿಸ್ಟಮ್ ಸರ್ವಿಸಸಿಗೆ ಏನಿದೆ ಅಂತಂದರೆ ನಾವು ಮೆನ್ಷನ್ ಮಾಡಿರೋಂಥ ಕಾಸ್ಟ್ ಏನಿದೆ ಅಂದರೆ
ಅದ್ರ ಜೊತೆಗೆ ಔಟ್ ಆಫ್ ಆಲ್ ದೋಸ್ ಥಿಂಗ್ಸ್ ಸಾಯಿಲ್ ಫಾರ್ಮೇಷನ್ ಆಗಿರ್ಬೋದು, ಇಟ್ ಅಕೌಂಟ್ಸ್ ಫಾರ್ ಹೌ ಮಚ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ. 50% ಏನಿದೆ ಅಂದರೆ ಸಾಯಿಲ್ ಫಾರ್ಮೇಷನಿಗೆ ಆಗುತ್ತೆ. ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಆಫ್ ಅದರ್ ಸರ್ವಿಸಸ್ ಲೈಕ್ ರೀಕ್ರಿಯೇಷನ್, ಮತ್ತು ಪುನಃ ಕ್ರಿಯೇಷನ್ ಸಲುವಾಗಿ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಸಲುವಾಗಿ ಜಸ್ಟ್ ಲೆಸ್ ದೆನ್ 10% ಏನಿದೆ ಅಂತಂತಂದರೆ ದೇ ಹ್ಯಾವ್ ಮೆನ್ಷನ್ ದ ಕಾಸ್ಟ್. ಆಮೇಲೆ ದ ಕಾಸ್ಟ್ ಆಫ್ ಅ ಕ್ಲೈಮೇಟ್ ರೆಗ್ಯುಲೇಷನ್ ಆ್ಯಂಡ್ ಹ್ಯಾಬಿಟೇಟ್ ಫಾರ್ ದ ವೈಲ್ಡ್ ಲೈಫ್ ಆರ್ ಅಬೌಟ್ ಜಸ್ಟ್ 6% ಈಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದೀಸ್ ಆರ್ ದ ಎಕ್ಸ್ಟ್ರಾ ಥಿಂಗ್ಸ್ ಏನಿದೆ ಅಂತಂದರೆ ದೇ ಹ್ಯಾವ್ ಮೆನ್ಷನ್ ದ ಕಾಸ್ಟ್ ಅದರ್ ದೆನ್ ದ ಪ್ರೈಸ್ ಟ್ಯಾಕ್ಸ್ ವಿಚ್ ಈಸ್ ಮೆನ್ಷನ್ ಫಾರ್ ದ ಎಕೋಸಿಸ್ಟಮ್ ಸರ್ವಿಸಸ್ಸಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.